ನಮಸ್ಕಾರ. ನನ್ನ ಹೆಸರು ಎಚ್ ನದಾಫ್, ಪ್ರಧಾನ ಗುರುಗಳು HPS ತಿಮ್ಮಾಪುರ್. NSIC ನ್ಯಾಷನಲ್ ಸ್ಟೂಡೆಂಟ್ ಇನ್ನೋವೇಷನ್ ಚಾಲೆಂಜ್ ಇದರ ಸಹಯೋಗದಲ್ಲಿ ಈ ವಿದ್ಯಾಲೋಕದ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರದಲ್ಲಿ ಟೀಚ್ ಟು ಎಜುಕೇಟ್ ಟೀಮನ್ನು ತಯಾರು ಮಾಡಿಕೊಂಡು ಇಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಮಕ್ಕಳಿಗೆ ವಿಜ್ಞಾನದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮತ್ತು ವಿದ್ಯುತ್ ಕೋಶದ ಬಗ್ಗೆ ಆ ವಿಡಿಯೋಗಳನ್ನು ಮಾಡಿಸಲಾಗಿದೆ. ಮಕ್ಕಳು ಸ್ವತಃ ವಿಡಿಯೋಗಳನ್ನು ಮಾಡಿ ಇತರ ಮಕ್ಕಳಿಗೂ ಸಹ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಇಲ್ಲಿ ಚಟುವಟಿಕೆಯ ಮೂಲಕ ಮಕ್ಕಳು ಅನೇಕ ವಿಷಯಗಳನ್ನು ಮಾಡುತ್ತಾ, ನೋಡುತ್ತಾ, ಹಾಡುತ್ತಾ ಅನೇಕ ವಿಷಯಗಳನ್ನು ಕಲಿತಿದ್ದಾರೆ. ಅದೇ ರೀತಿಯಾಗಿ ಸಂಗೀತದಲ್ಲಿ ಮಕ್ಕಳು ಅನೇಕ ಹಾಡುಗಳನ್ನು ಲಯ, ತಾಳ, ರಾಗದೊಂದಿಗೆ ಹಾಡುವುದನ್ನು ರೂಢಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅಡುಗೆ ಮಾಡುವ ಕಲೆಯಲ್ಲೂ ಸಹ ಮಕ್ಕಳಲ್ಲಿ ಬಿಂಬಿಸಲಾಗಿದೆ. ಮಕ್ಕಳು ಉತ್ತಮವಾದ ಅಡುಗೆಯನ್ನು ಮಾಡುವ ಮೂಲಕ ನಳಪಾಕದ ಸವಿಯನ್ನು ಎಲ್ಲರಿಗೂ ಉಣಬಡಿಸಿದ್ದಾರೆ. ಅದರ ಜೊತೆಗೆ ಸ್ವಚ್ಛತೆ ಅರಿವು, ಕೋವಿಡ್ನ ಈ ಸಾಂಕ್ರಾಮಿಕ ಕಾಲದಲ್ಲಿ ಮಕ್ಕಳಿಗೆ ಸ್ವಚ್ಛತೆ ಅರಿವನ್ನು ಮೂಡಿಸಲಾಗಿದೆ. ತನ್ನ ಶಾಲೆ, ತನ್ನ ಮನೆ, ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ಸ್ವಚ್ಛ ಇಟ್ಕೊಳ್ಬೇಕು, ಸಾಮಾಜಿಕ ಅಂತರವನ್ನು ಹೇಗೆ ಕಾಯ್ಕೊಳ್ಬೇಕು, ಕೈಗಳನ್ನು ಸಾಬೂನು ಮತ್ತು ಸ್ಯಾನಿಟೈಸರ್ನಿಂದ ಆಗಾಗ ಹೇಗೆ ತೊಳ್ಕೊಳ್ಬೇಕು ಅಂತಕ್ಕಂಥ ಅರಿವನ್ನು ಸಹ ಇಲ್ಲಿ ಮೂಡಿಸಲಾಗಿದೆ. ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಚಟುವಟಿಕೆಯ ಮೂಲಕ ಮಾಡಿಸಲಾಗಿದೆ. ಚಟುವಟಿಕೆಯ ಮೂಲಕ ಮಕ್ಕಳು ಅನೇಕ ವಿಷಯಗಳನ್ನು ತಾವು ಮಾಡುವ ಮೂಲಕ ತಮ್ಮ ಸಹಪಾಠಿಗಳಿಗೂ ಸಹ ಮಾಡಿಸುವುದರ ಮೂಲಕ ಅನೇಕ ವಿಷಯಗಳನ್ನು ಕಲಿಸಿದ್ದಾರೆ. ಇದರಿಂದ ಉತ್ತಮ ಗುಣಮಟ್ಟದ ಕಲಿಕೆ ಆಗ್ತಾ ಇದೆ. ಅದರ ಜೊತೆಗೆ ಶಿಕ್ಷಕರ ಹೊರೆ ಕಡಿಮೆಯಾಗಿದೆ. ವರ್ಗದ ಕೋಣೆಗಳಲ್ಲಿ ನಾವು ಕಲಿಸಬೇಕಾದ ವಿಷಯಗಳನ್ನು ಸ್ವತಃ ಅವರೇ ಚಟುವಟಿಕೆಯ ಮೂಲಕ ಮಾಡಿ ಕಲಿತಾ ಇರೋದರಿಂದ ಮಕ್ಕಳ ಒಂದು ಗುಣಮಟ್ಟ ಹೆಚ್ಚಾಗಿದೆ. ಇದರಿಂದ ಸಾಕಷ್ಟು ಸಮಯದ ಉಳಿತಾಯ ಆಗಿದೆ, ಸಮಯದ ಸದುಪಯೋಗ ಆಗಿದೆ. ಇದರಿಂದ ಶಿಕ್ಷಕರಿಗೂ ಸಹ ಬಹಳಷ್ಟು ಉಪಯುಕ್ತ ಆಗಿದೆ, ರಜಾಕಾಲದ ಸದುಪಯೋಗ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ನನ್ನ ಅಭಿಪ್ರಾಯವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.